ಕತೆಗಳು ನಮ್ಮೆಲ್ಲರ ಬದುಕಿನಲ್ಲೂ ಬಹಳ ವಿಶೇಷವಾಗಿ ಹಾಸುಹೊಕ್ಕಾಗಿದೆ. ನಮ್ಮೆಲ್ಲರೂ ಕೂಡ ಅಜ್ಜಿ ಕತೆಗಳನ್ನು ಕೇಳ್ತಾ ಕೇಳ್ತಾ ಬೆಳೆದಿದ್ದೀವಿ. ಹಾಗೂ ಕತೆ ಯಾವಾಗಲೂ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾನು ಕರೆದು ಕೂರಿಸಿ ಏನೋ ಭಾಷಣ ಮಾಡ್ತೀನಿ ಅಂದರೆ ಯಾರೂ ಬರಲ್ಲ. ಅದರೊಂದು ಒಳ್ಳೆಯ ಕತೆ ಹೇಳ್ತೀನಿ ಅಂದಾಗ ಎಲ್ಲರೂ ಕೂಡ ಬಹಳ ಆಸಕ್ತಿಯಾಗಿ ಕೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ವಿಶೇಷ ರೀತಿಯಲ್ಲಿ ಓದುಗರನ್ನು ಸೆಳೆದವರು ನಮ್ಮ ವಸುಧೇಂದ್ರ ಅವರು. ಸೊ ವಸುಧೇಂದ್ರ ಅವರು IT ಕಂಪನಿಯಿಂದ ಅಲ್ಲಿನ ಕಥೆಗಳನ್ನು ಬಹಳ ವಿಶೇಷವಾಗಿ ಸಾಹಿತ್ಯದ ಮುಖಾಂತರ ನಮಗೆ ಕೊಟ್ಟವರು. ಹಾಗಾಗಿ ಅವರ ಕಥೆಗಳಲ್ಲಿ ಬಹಳ ಬೇರೆ ಬೇರೆ ವಿಶೇಷಗಳನ್ನು ನಾವು ನೋಡಿದ್ದೇವೆ. ಸೊ ಅವರ ಬಹಳ ಪ್ರಸಿದ್ಧಿಯಾದಂಥ ಪುಸ್ತಕಗಳಲ್ಲಿ ಯುಗಾದಿ ಪುಸ್ತಕ ಕೂಡ ಬಹಳ ವಿಶೇಷವಾದದ್ದು. ಜೊತೆಗೆ ಇಲ್ಲಿನ ಕಥೆಗಳು ಕೂಡ ಒಂದಕ್ಕಿಂತ ಒಂದು ಬಹಳ ವಿಭಿನ್ನವಾಗಿದೆ. ಹಾಗೂ ಅನೇಕ ಪುಟ್ಟ ಪುಟ್ಟ ಉಪಕಥೆಗಳಿವೆ. ಸೊ ಈ ಉಪಕಥೆಗಳ ಮುಖಾಂತರ ಬದುಕಿನ ಪಾಠವನ್ನು ತುಂಬ ನಿರಾಯಾಸವಾಗಿ ಹೇಳ್ಕೊಡ್ತಾರೆ ವಸುಧೇಂದ್ರ ಅವರು. ಅದರಲ್ಲಿರುವಂಥ ಒಂದು ಕತೆ ಇದು ವಿಕಾಸವಾದ ಅಂತ. ಸೊ ವಿಕಾಸವಾದ ಅಂದರೆ ಹೇಗೆ ಮನುಷ್ಯ ಮಂಗನಿಂದ ಮಾನವ ಆದ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದು ವಿಕಾಸವಾದದ ಒಂದು ಸಿದ್ಧಾಂತ. ಹೇಗೆ ನಾವು ಕೋತಿಯಿಂದ ಮಂಗನಿಂದ ಮಾನವ ಆದ್ವಿ ಅಂತ. ಸೊ ಇಲ್ಲಿ ಬರುವಂಥ ಕತೆ ಯಾವ ರೀತಿ ಹೇಳುತ್ತೆ ಅಂದರೆ, ಒಬ್ಬ ಮೇಧಾವಿ ಇರ್ತಾನೆ. ಆತ ತನಗೆಲ್ಲ ಗೊತ್ತು, ತಾನೇ ಬಹಳ ಶ್ರೇಷ್ಠ ಅಂತ ಅಂದ್ಕೊಂಡಿರ್ತಾರೆ. ಆ್ಯಸ್ ಯೂಶುವಲ್ ಎಲ್ಲರೂ ತುಂಬ ಯಾರು ಓದಿರ್ತಾರೆ, ತುಂಬ ಬುದ್ಧಿವಂತಿರ್ತಾರೆ. ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ಜಗತ್ತಿನಲ್ಲಿ, ನಾನೇ ಬಹಳ ಶ್ರೇಷ್ಠ ಅನ್ನೋಂಥ ಒಂದು ತಪ್ಪು ಕಲ್ಪನೆಯಲ್ಲಿ ಈ ವ್ಯಕ್ತಿ ಒಬ್ಬ ಮೇಧಾವಿ ಇರ್ತಾನೆ. ಆ ಮೇಧಾವಿ ಹೀಗೆ ಒಂದು ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಕಾಡಿನಲ್ಲಿ ಹೋಗಬೇಕಾದ್ರೆ ಅಲ್ಲೆಲ್ಲ ಮರಗಳಿರುತ್ತೆ. ಮರದ ಮೇಲೆ ಒಂದು ಮಂಕಿ, ಒಂದು 2-3 ಕೋತಿಗಳಿರುತ್ತೆ. ಆ ಕೋತಿ ನೋಡ್ತಾನೆ. ಆ ಕೋತಿ ಏನು ಮಾಡ್ತಾ ಇರುತ್ತೆ ಅಂದರೆ, ಇನ್ನೊಂದು ಕೋತಿ ತಲೆಯನ್ನು ನೋಡ್ತಾ ನೋಡ್ತಾ ಏನನ್ನ ಬಗಿತಾ ಏನು ತಿಂತಾ ಇರುತ್ತೆ. ಸೊ ಕೋತಿ ನೋಡುತ್ತೆ, ಏನು ತಿಂತಾ ಇರುತ್ತೆ. ಈ ಮೇಧಾವಿ ನೋಡ್ತಾನೆ. ನೋಡ್ಬಿಟ್ಟು ಹೇಳ್ತಾನೆ, ಅಯ್ಯೋ ಪಾಪ. ಹಲೋ ಮಂಗಣ್ಣ. ಮೇಧಾವಿ ಕೋತಿ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಹಲೋ ಹಲೋ ಮಂಗಣ್ಣ, ಹೇ ಅಲ್ಲ ನಿಂದು ಒಂದು ಜೀವನ ಏನಯ್ಯ. ಹೋಗಿ ಹೋಗಿ ಇನ್ನೊಂದು ಕೋತಿ ತಲೆಯಲ್ಲಿ ಹುಡುಕಿ ಹುಡುಕಿ ಏನು ತಿಂತಾ ಇದೆಯಲ್ಲ, ಛೇ ಛೇ ಛೇ, ಎಂಥ ಕೆಟ್ಟ ಜೀವನ ನಿನ್ನಂತೂ. ನನ್ನ ನೋಡು ಎಂಥ ಒಳ್ಳೆ ಲೈಫ್ ನಂದು. ನೋಡು ಹೇಗಿದ್ದೀನಿ, ಮೊಬೈಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಟೆಕ್ನಾಲಜಿ ಇದೆ, ಯಾವ ದೇಶದಲ್ಲಿ ಏನಾಗ್ತಿದೆ ಅಂತ ಒಂದು ಕ್ಷಣದಲ್ಲಿ ತಿಳ್ಕೊತೀನಿ ನಾನು. ಜೊತೆಗೆ ಇಲ್ಲಿ ಮಾತಾಡೋದು ದೇಶಾಂತದಲ್ಲಿ ನನ್ನನ್ನು ಮಾತಾಡೋದು ನೋಡ್ತಾರೆ. ಅಷ್ಟೊಂದು ಈಗ ವಿಜ್ಞಾನ ಬೆಳೆದಿದೆ, ಟೆಕ್ನಾಲಜಿ ಬೆಳೀತಾ ಇದೆ, TV ವಿಡಿಯೋ ಬೇಕಾದಷ್ಟು ಇದರಲ್ಲಿ ಇದ್ದೀವಿ. ನೀನು ನೋಡಿದ್ರೆ ಇನ್ನು ಯಾವುದೋ ಕೋತಿ ತಲೆಯಿಂದ ಏನು ತಿಂತ ಕೂತಿದ್ಯಲ್ಲ, ಏನೋ ನಿನ್ನ ಜೀವನ. ನಾವೆಲ್ಲ ಅಂದರೆ ಎಷ್ಟೊಂದು ಜನ ನಾವೆಲ್ಲ ಮಂಗನಿಂದ ಮಾನವ ಆದ್ವಿ ಕಷ್ಟಪಟ್ಟು. ಆದರೆ ನೀನು ಬಹಳ ಬೇಸರವಾಗಿ, ಬಹಳ ಬೇಜಾರಾಗಿ, ಬಹಳ ಏನೋ ಒಂದು ರೀತಿ ಆಸಕ್ತಿ ತೋರಿಸ್ತಾನೆ ಮಂಗನಾಗೆ ಉಳ್ಕೊಂಬಿಟ್ಟೆ. ನೀನು ಕಷ್ಟಪಟ್ಟಿದ್ರೆ ನಮ್ಮ ಥರ ಇವತ್ತು ಮನುಷ್ಯರಾಗಿ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಕೊಂಡು ಏನು ಬೇಕೋ ತಿನ್ಕೊಂಡು ಟೆಕ್ನಾಲಜಿ ಮೊಬೈಲು ಎಲ್ಲ ಯೂಸ್ ಮಾಡ್ಕೊಂಡು ಎಷ್ಟು ಖುಷಿಯಾಗಿರ್ಬೋದಾಯಿತು. ನಿನ್ನ ಜೀವನ ಹಾಳು ಮಾಡ್ಕೊಂಡೆಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ಕೋತಿಗೆ ಏನು ಅನ್ನಿಸ್ತೋ ಏನೋ, ಅದು ಕಿಟಾರನ್ನೇ ಕಿರ್ಚೋದಕ್ಕೆ ಶುರು ಮಾಡುತ್ತೆ ಜೋರಾಗೆ. ಮತ್ತೆ ಮೇಧಾವಿ ಹೇಳ್ತಾನೆ, ಹಲೋ ಹಲೋ ಬ್ರದರ್ ಮಂಗಣ್ಣ, ಸಮಾಧಾನ ಸಮಾಧಾನ, ಕಿರ್ಚಬೇಡ. ನೋಡು, ಈಗಲೂ ನೀನು ಮನಸ್ಸು ಮಾಡು. ಈಗಲೂ ನೀನು ಮನಸ್ಸು ಮಾಡಿದ್ರೆ ಈಗಲೂ ಕೂಡ ನೀನು ಮಂಗನಿಂದ ಮಾನವ ಆಗ್ಬೋದು. ಈಗ ಟೆಕ್ನಾಲಜಿ ತುಂಬ ಬೆಳೆದಿದೆ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಆದಷ್ಟು ಬೇಗ ನಿನ್ನ ಮನುಷ್ಯನಾಗಿ ಮಾಡ್ತೀವಿ. ನಿನ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳು ಅಂತ ಹೇಳ್ತಾನೆ. ಕೋತಿ ಇನ್ನೂ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡುತ್ತೆ. ಆ್ಯಕ್ಚುಲಿ ಕೋತಿ ಯಾಕೆ ಆ ರೀತಿ ಕಿರ್ಚೋದಕ್ಕೆ ಶುರು ಮಾಡುತ್ತೆ ಅಂದರೆ, ಆ ದಾರಿಲಿ ಮಾರ್ಗದಲ್ಲಿ ಒಂದು ದೊಡ್ಡ ಹಸಿದ ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ ಫಾಸ್ಟಾಗಿ. ಇದನ್ನ ನೋಡಿದಂಥ ಕೋತಿ ಕಿರ್ಚೋದಕ್ಕೆ ಶುರು ಮಾಡುತ್ತೆ. ಇದು ಗೊತ್ತಿಲ್ಲದೆ ಇರುವಂತಹ ಮೇಧಾವಿ ಮಾತಾಡ್ತಾ ಇರ್ತಾನೆ. ಅದು ಮತ್ತೆ ಕಿರ್ಚೋದಕ್ಕೆ ಶುರು ಮಾಡಿದ ತಕ್ಷಣ ಆ ಕಡೆಯಿಂದ ಮೇಧಾವಿ ತಿರುಗಿ ನೋಡ್ತಾನೆ. ನೋಡಿದ್ರೆ ಹಸಿದ ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ ಮೇಧಾವಿನ. ತನ್ನ ಇಡೀ ಬದುಕಿನ ಪೂರ್ತಿ ಕೂತು ಕೂತು ಬರೀ ಓದೋದ್ರಲ್ಲೇ ಕಳೆದಂತಹ ಈ ಮೇಧಾವಿಗೆ ಓಡೋ ಶಕ್ತಿನೇ ಇರಲಿಲ್ಲ. 4 ಹೆಜ್ಜೆ ಹಾಕ್ತಾನೆ, ಅಷ್ಟರಲ್ಲೇ ಸುಸ್ತಾಗಿ ಎಬ್ಬುಸ್ ಅಂತ ಕೆಳಗೆ ಬೀಳ್ತಾನೆ. ಆ ಹುಲಿ ಬಂದು ಆ ಮೇಧಾವಿನ ತಿಂದು ತೇಗಿ ವಾಪಸ್ ಕಾಡುಗಳೊಳಗಡೆ ಹೋಗುತ್ತೆ. ಆಗ ಮಂಗ ಹೇಳುತ್ತೆ, ಅಯ್ಯೋ ಮುಂಡೆದೆ, ನಂತರ ಕೋತಿ ಆಗಿದ್ರೆ ಆರಾಮಾಗಿ ಮರದ ಮೇಲೆ ಜೀವಂತವಾಗಾದರೂ ಇರ್ತಿದ್ದಲ್ಲೋ, ಮನುಷ್ಯನಾಗಿ ಟೆಕ್ನಾಲಜಿ ಸಿಕ್ತು ಅಂದ್ಬಿಟ್ಟು ಪ್ರಾಣ ಕಳ್ಕೊಂಡೆಲ್ಲೋ ಅಂತ ಕೋತಿ ಲೊಚ್ಚಿಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ನಾವು ಮೊಬೈಲ್ ಇದ್ವಿ, ಒಳ್ಳೆ ಕೆಲಸದಲ್ಲಿದ್ದೀವಿ, ಅದಿದೆ, ಲ್ಯಾಪ್ಟಾಪ್ ಇದೆ, ಎಲ್ಲ ಇದು ಮಾತ್ರಕ್ಕೆ ನಮ್ಮ ಜೀವನ ಬಹಳ ಶ್ರೇಷ್ಠ, ಇನ್ಯಾರ್ದು ಜೀವನ ಬಹಳ ನಿಷ್ಕೃಷ್ಟ ಅಂತ ಯೋಚನೆ ಮಾಡಬೇಡಿ. ಪ್ರತಿಯೊಬ್ಬರನ್ನೂ ಜೀವನ ಕೂಡ ಚೆನ್ನಾಗಿರುತ್ತೆ, ಅದು ಕೂಡ ಶ್ರೇಷ್ಠವೇ. ಹಾಗಾಗಿ ನಾನೇ ಮೇಧಾವಿ ಅನ್ನುವಂತಹ ಶ್ರೇಷ್ಠತೆ ಬೇಡ ಅನ್ನುವಂಥದ್ದನ್ನ ಬಹಳ ವಿಶೇಷವಾಗಿ ವಸುಧೇಂದ್ರ ಅವರು ಈ ಕಥೆಯ ಮುಖಾಂತರ ಕಟ್ಟಿಕೊಡ್ತಾರೆ. ಇಷ್ಟ ಆಯಿತು ಅಲ್ವೇ ಕತೆ?